ಕನ್ನಡ ಚಿತ್ರರಂಗದ ಆಸ್ತಿ ಅಂದರೆ ಅದು ಉಪೇಂದ್ರ ಅಂತಹ ಮಲ್ಟಿ ಟ್ಯಾಲೆಂಟೆಡ್ನ ನೀವು ಇಂಡಿಯಾದಲ್ಲೇ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವರು ಮಾಡಿದಂಥ ಉಪೇಂದ್ರ ಸಿನಿಮಾದ ಕೆಲವೊಂದು ಕೌತುಕ ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೇಬೇಕು. ಉಪೇಂದ್ರ ಸಿನಿಮಾದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಇದ್ದಾವೆ. ಯಾಕೆಂದರೆ ಆ ಸಿನಿಮಾಗೆ ಆರಂಭದಲ್ಲಿ ಈ ಕೀರ್ತಿ ಅನ್ನೋ ಪಾತ್ರಕ್ಕೆ ಬಾಲಿವುಡ್ ನಟಿ ರವೀನಾ ಟಂಡನ್ ಬಣ್ಣ ಹಚ್ಚಿದ್ದಾರೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅಂತ ಒಂದು ಸ್ಪೆಷಲ್ ಸಾಂಗ್ ಕೂಡ ಇತ್ತು. ಆ ಪಾತ್ರದಲ್ಲಿ ರವೀನಾ ನಟನೆ ತುಂಬ ಮನಸ್ಸು ಎಳೆದಿತ್ತು. ಆದರೆ ಈ ಕೀರ್ತಿ ಅನ್ನೋ ರೋಲ್ಗೆ ಉಪ್ಪಿ ಐಶ್ವರ್ಯ ರೈ ಅವ್ರನ್ನ ಆಯ್ಕೆ ಮಾಡಿದ್ರಂತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವೂ ನಡೀತು. ಯಾಕೆಂದರೆ ಆಗಿನ ಐಶ್ವರ್ಯ ರೈ ಚಿತ್ರರಂಗದಲ್ಲಿ ಆಗಿನೂ ಹೆಜ್ಜೆ ಇಟ್ಟಿದ್ರು. ಜೊತೆಗೆ ಕರಾವಳಿ ಹುಡುಗಿ ಕೂಡ, ಆದರೆ ಡೇಟ್ಸ್ ಕೂಡ ಸಿಗಲಿಲ್ಲ. ಇನ್ನೊಂದು ಕಡೆ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಬದಲಾಗಿ AR ರೆಹಮಾನ್ ಅವ್ರನ್ನೂ ಕೂಡ ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರಂತೆ. ಅವ್ರದ್ದು ರೋಜಾ ಸಿನಿಮಾದಲ್ಲಿ ಹೆಸರು ಮಾಡಿದ್ರು, ಅದು ಕೂಡ ಸಾಧ್ಯವಾಗಲಿಲ್ಲ.